ನಮಸ್ತೆ ಎಲ್ರಿಗೂ. ಇವತ್ತು ಶುಕ್ರವಾರ, ಅಂದರೆ ಶ್ರಾವಣ ಮೊದಲನೇ ಶುಕ್ರವಾರ. ಇವತ್ತು ನಾನು ಇವಾಗ ಪೂಜೆ ಮಾಡಿದೆ. ಅಂದರೆ ನಾನು ಇವತ್ತು ವೈಭವ ಲಕ್ಷ್ಮಿ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಅದರದ್ದು ವಿಡಿಯೋ ಏನು ಮಾಡ್ಕೊಳಕ್ಕಾಗಲಿಲ್ಲ. ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಇವಾಗ ಊಟಕ್ಕೆ ಏನಾದರೂ ಮಾಡಬೇಕು. ಪೂಜೆ ಎಲ್ಲ ಲೇಟ್ ಆಯಿತು ಸ್ವಲ್ಪ. ನಾನು ಡ್ಯೂಟಿ ಮುಗಿಸ್ಕೊಂಡು ಬರೋದೇ ಲೇಟ್ ಆಯಿತು ಇವತ್ತು. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಅಮ್ಮ ಪರಂಗಿ ಎಣಿಸ್ತಾ ಇದ್ದಾರೆ. ಇವಾಗ ಸ್ವಲ್ಪ ಚಿತ್ರಾನ್ನ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ಚಿತ್ರಾನ್ನ ನಾನು ಯಾವ ಥರ ಮಾಡ್ತೀನಿ ತೋರಿಸ್ತೀನಿ. ಪರಂಗಿ ಎಣ್ಣೆ ಇರ್ತಾ ಇದಮ್ಮ. ಹಾಯ್ ಚಿನ್ನಿ, ನನ್ನ ಮಗ ಬಂದ. ಗಾಡಿ ನಿಂತಮ್ಮ ಬಂದಿದ್ದು. ಯಾಕೆ ಇಷ್ಟು ಲೇಟು? ಮಂಡ್ಯ ಎಷ್ಟೊತ್ತಿಗೆ ಬಿಟ್ಟೆ? 4:15 ಬಿಟ್ಟೆ. ಟ್ರೈನಿಗೆ ಬಂದ ಬಸ್ಸಿಗೆ ಬಂದ? ಟ್ರೈನಲ್ಲಿ ಬಂದ. ಇವಾಗ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಸಾಕಾ? ತಮಗೆ ಚಿತ್ರಾನ್ನಕ್ಕೆ ಚಟ್ನಿ ಬೇರೆ ಬೇಕಾ? ಹಾಂ, ಬೇಕೇ ಬೇಕಾ ಚಟ್ನಿ? ನಿಮ್ಮ ಡ್ಯಾಡಿ ಹೆಂಗಿದ್ರೆ ತಿಂತಾರೆ, ನೀನು ಮಾತ್ರ ತಿನ್ನಲ್ಲ ನನ್ನ ಮಗ ನೀನು. ಫ್ರೆಶ್ ಅಪ್ ಆಗು, ದೇವ್ರಿಗೊಂದು ನಮಸ್ಕಾರ ಹಾಕು. ಈಗ ಚಿತ್ರಾನ್ನ ಯಾವ ಥರ ಮಾಡೋಣ ಅಂತ ನೋಡೋಣ ಬನ್ನಿ. ಎಲ್ಲರ ಮನೆಗೂ ಚಿತ್ರಾನ್ನ ಮಾಡ್ತಾರೆ. ನನಗೆ ಸಿಂಪಲ್ ಊಟಕ್ಕೆ ಬೇಕು, ನಾನು ಏನು ಮಾಡ್ತೀನಿ ಅದನ್ನು ತೋರಿಸ್ತೀನಿ ನಿಮಗೂ. ಒಂದು ದಪ್ಪದ ಈರುಳ್ಳಿ ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ, ಅರ್ಧ ಹೋಳು ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೊಗೊಂಡಿದ್ದೀನಿ. ಒಂದು ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಅಂದರೆ ಫ್ರೆಶ್ ತೆಂಗಿನಕಾಯಿ ತೊಗೊಬೇಕು. ಒಂದು ಅರ್ಧ ಸ್ಪೂನ್ ಜೀರಿಗೆ, ಅಷ್ಟೇ. ಒಂದು 2 ಸ್ಪೂನ್ ಕಡಲೆಬೇಳೆ ಹಾಕೊಂಡಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜ ರೆಡಿ ಮಾಡ್ಕೊಬೇಕು. ಬನ್ನಿ ಯಾವ ಥರ ಮಾಡೋದು ತೋರಿಸ್ತೀನಿ. ಗ್ಯಾಸ್ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಸ್ವಲ್ಪ ಅದರಲ್ಲಿ ಎಣ್ಣೆ ಇತ್ತು, ಎಣ್ಣೆದನ್ನೇ ಅದಕ್ಕೆ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಫಸ್ಟ್ ಕರೆದು ಇಟ್ಕೊಂಬಿಡೋಣ. ಕಡಲೆ ಬೀಜ ಫ್ರೈ ಮಾಡಿ ಇಟ್ಕೊಂಬಿಟ್ರೆ ಕ್ರಿಸ್ಪಿಯಾಗಿರುತ್ತೆ. ಫಸ್ಟೇ ಒಬ್ಬೊಬ್ರು ಗೊಜ್ಜಿಗೆ ಹಾಕಿಬಿಡ್ತಾರೆ, ಅದು ಒಂಥರ ಮೆತ್ತಗಾಗ್ಬಿಡುತ್ತೆ. ಕಡಲೆ ಬೀಜ ತಿನ್ನೋಕೆ ಟೇಸ್ಟ್ ಇರೋಲ್ಲ. ನಾನು ಸ್ವಲ್ಪ ಫಸ್ಟೇ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡ್ಬಿಡ್ತೀನಿ ಕಡಲೆ ಬೀಜನ. ತಿನ್ನಬೇಕಾದ್ರೆ ಗೊಜ್ಜಿಗೆ ಹಾಕ್ಕೊಂಡ್ರು ಸರಿ, ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರು ಸರಿ ಆಗುತ್ತೆ. ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿದ್ದೀನಿ. 2 ಸ್ಪೂನ್ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಕಲರ್ ಬರಲಿ, ಚೆನ್ನಾಗಿ ಫ್ರೈ ಆಗಲಿ ಕಡಲೆಬೇಳೆ. ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನಮ್ಮ ಚಿತ್ರಾನ್ನದಲ್ಲಿ ವಿಶೇಷ ಏನು ಅಂತಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನಾನು ಮಾಡೋ ಮೆಥಡಲ್ಲಿ ನೀವು ಒಂದು ಸತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಅವೇನೂ ಹಾಕಲ್ಲ ನಾನು, ಅದು ಮಸಾಲೆ ಚಿತ್ರಾನ್ನ ಆಗುತ್ತೆ. ಇದು ಲೈಟಾಗಿ ಮಾಡ್ಕೊಬೋದು, ಬೇಗನೂ ಆಗುತ್ತೆ. ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಕೊಂಬಿಟ್ರೆ ಒಂದು 10 ನಿಮಿಷದಲ್ಲೆಲ್ಲ ಗೊಜ್ಜಾಗ್ಬಿಡುತ್ತೆ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ, ಒಂದು ಸ್ವಲ್ಪ ಕೆಂಪಾಡ ಆಗಬೇಕು ಈರುಳ್ಳಿ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ. ಈಗ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂತಿದ್ದೀನಿ. ನಾನು ಆವಾಗಲೇ ತಪ್ಪು ಹೇಳೋದೆ ಅನಿಸುತ್ತೆ. ಜೀರಿಗೆನೂ ಅಷ್ಟೇ ಫಸ್ಟ್ ಎಣ್ಣೆಗೆ ಹಾಕೊಂಡ್ಬಿಡ್ತಾರೆ ಒಬ್ಬೊಬ್ರು, ಅದು ಸೀದಂದ ಹಂಗಾಗ್ಬಿಡುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಹಸಿ ತೆಂಗಿನಕಾಯಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಅಂದರೆ ಕಾಯಿ ಅವಾಗ ಒಡೆದಿದ್ದ ತಕ್ಷಣ ಫ್ರೆಶ್ ಕಾಯಿ ತುರಿತೀವಲ್ಲ, ಅದನ್ನು ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ ಕಾಯಿ ಹಾಕೋದ್ರಿಂದ. ನೋಡಿ ಇವಾಗ ನಾನು ಒಂದು ಅರ್ಧ ಬಟ್ಲು ಕಾಯಿ ಹಾಕೊತಿದ್ದೀನಿ, ತೆಂಗಿನಕಾಯಿ ಫ್ರೆಶ್ ಕಾಯಿ ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ, ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ. ಎಷ್ಟು ಬೇಗ ಗೊಜ್ಜು ರೆಡಿನೇ ಆಗೇ ಹೋಯ್ತು. ಅನ್ನ ಒಂದು ರೆಡಿ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಒಂದು 5ರಿಂದ 8 ನಿಮಿಷಕ್ಕೆ ಆಗೇ ಹೋಗ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂತೀನಿ. ಸ್ವಲ್ಪ ಮಿಕ್ಸ್ ಆಗಲಿ. ನಿಂಬೆಹಣ್ಣು ಅಷ್ಟೇ, ಒಂದೇ ಸತಿ ಒಂದಣ್ಣು ಅಮ್ಮಕ್ಕೆ ಹಾಕೋಬಾರ್ದು. ಎಷ್ಟು ಬೇಕೋ ಅಷ್ಟು ಹುಳಿಗೆ ಹಾಕ್ಕೊಂಡು ಕಟ್ ಮಾಡ್ಕೊಂಡು ಹಾಕೊಬೋದು. ನಾನು ಅರ್ಧ ಹೋಳಿಗೆನ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ. ನಮ್ಮ ಮನೆಗೆ ಹುಳಿ ಜಾಸ್ತಿ ತಿನ್ನಲ್ಲ. ಸ್ವಲ್ಪ ನಿಮಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು, ಒಬ್ಬರು ಹುಳಿ ತಿಂತಾರೆ, ಒಬ್ಬರು ತಿನ್ನಲ್ಲ. ಬೇಕು ಅಂದರೆ ನೋಡ್ಕೊಂಡು ಗೊಜ್ಜಿಗೂ ಹಾಕೊಬೋದು. ಆಮೇಲೆ
ಅಷ್ಟೇ. ನಿಂಬೆಹಣ್ಣು ಹಾಕಿದ ಮೇಲೆ ಜಾಸ್ತಿ ಬೇಯಿಸೋದು ಬೇಡ. ಈ ಕಡಲೆ ಬೀಜ ಹಾಕ್ಕೊತಿದ್ದೀನಿ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡ್ರೆ ಗೊಜ್ಜು ರೆಡಿ ಆಯಿತು. ನೋಡಿ, ಗೊಜ್ಜು ರೆಡಿ ಆಯಿತು. ಫೈನಲ್ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಾಗಿರುತ್ತೆ, ಅದ್ಭುತವಾಗಿರುತ್ತೆ. ಮಾಡ್ಕೊಂಡು ನೋಡಿ ಒಂದು ಸತಿ. ನಾನು ಮಾಡಿರೋ ಮೆಥಡಲ್ಲಿ ಮಾಡಿ. ಇಷ್ಟ ಆಯಿತು ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ವಿಡಿಯೋ ನೋಡಿ. ಥ್ಯಾಂಕ್ ಯು.